ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವ್ಲಾಗ್ ಏನಂದರೆ, ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ನಾನು ಏನೇನು ಮಾಡ್ತೀನಿ, ಯಾರು ಬರ್ತಾರೆ ಅಂತೆಲ್ಲ ತೋರಿಸ್ತೀನಿ. ಓಕೆ, ನೋಡೋಣ. ಇವಾಗ ನಾನು ಬೆಳಗ್ಗೆ ಎದ್ದು ನಮ್ಮ ಅಮ್ಮಗೆ ಗಂಜಿ ಮಾಡಿ ನಮಗೆ ಹಾಟ್ ವಾಟರ್ಗೆ ಲೆಮನ್ ಹಾಕ್ಕೊಂಡು ಕುಡಿತಾ ಇದ್ದೀವಿ. ಮತ್ತು ನನಗೆ ಚೌಕೋಸ್ ಹಾಕೊತಾ ಇದ್ದೀನಿ. ನಮ್ಮ ಗಂಜಿ ಮಾಡಿ ಆಲ್ರೆಡಿ ಇಕ್ಕಿದ್ದೀನಿ. ಮತ್ತು ಇವತ್ತು ಸಂಡೇ ಸ್ಪೆಷಲ್ ಇನ್ನೊಂದಿದೆ. ಶ್ರಾವಣ ಆದಮೇಲೆ ಇವತ್ತು ನಮ್ಮ ಮನೇಲಿ ಬಿರಿಯಾನಿ ಮಾಡಿ ಅರೌಂಡ್ 1 ಮಂತ್ ಆಗಿತ್ತು. ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾ ಇದ್ದೀವಿ. ಬಿರಿಯಾನಿ ಮಾಡಿ ಮೊನ್ನೆ ಗಣೇಶ ಕುಡಿಸಿದ್ರಿಂದ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಊಟ ಆಗ್ತಿದೆ. ಕೇಳಿಸ್ಕೊಂಡ್ರೆ ಅದು ನಮ್ಮ ಅಪ್ಪ ಹೇಳಿದ್ದು. ಕೇಳಿಸಿಕೊಂಡಾರ. ಅಪ್ಪ ಸುಮ್ಮನೆ ಕುತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ. ಪಪ್ಪ ಹೆಂಗೈತೆ ನೀನು ಸಂಡೇ? ಸಂಡೇ ಬೋರು. ಯಾಕೆ ಬೋರು? ಎಲ್ಲ ಹೋಗಿದೆ, ಚೆನ್ನಾಗಿರೋದು. ನಮ್ಮಪ್ಪ ಇವಾಗಲೂ ಟ್ರಿಪ್ ಹೋಗೋದಲ್ಲೇ ಇರ್ತಾರೆ, ಅದು ಎಲ್ಲೂ ಹೋಗೋದ. ನಮ್ಮ ರೆಡಿಯಾಗಿ ಬರ್ತಾ ಇದ್ದಾರೆ. ಇವತ್ತು ಒಂದು ಸೀಮಂತ ಮತ್ತು ಸತ್ಯನಾರಾಯಣ ಪೂಜೆ ಐತೆ, ಹೋಗೋಕ್ಕೆ. ಹಾಯ್ ಹೇಳಮ್ಮ. ಯಾಕಂತ ಸರಿ, ಏನೇ ಮಾಡ್ಕೊಂಡು ತಿಂದ್ರಿ. ಮೂವಿ ಹಾಕಿದ್ರು ಚಂದು. ಈ ಸೀನ್ ಅಂತ ಎಷ್ಟು ಕಾಮಿಡಿ ಸೀನು, ಎಷ್ಟು ಸಲ ನೋಡಿದ್ರು ಬೇಜಾರೇ ಆಗಲ್ಲ. ಇವಾಗ ಲಂಚಿಗೆ ಹಾಫ್ ಆಮ್ಲೆಟ್ ಮಾಡ್ಕೊಂಡು ತಿಂತಾ ಇದ್ದೀನಿ ನಾನು ಮತ್ತೆ ನಮ್ಮಪ್ಪ. ಚಪಾತಿ ಕೂಡ ಮಾಡಿದ್ದೀನಿ ನಾನು. ಹೆಂಗ್ ಮಾಡಿದ್ದೀನಿ ಪಾಪ ಚಪಾತಿ? ಚೆನ್ನಾಗಿ ಮಾಡಿದ್ದೀನಾ? ಇವಾಗ ಚಪಾತಿ ತಿಂತಾ ಇದ್ದೀವಿ. ಮೊನ್ನೆ ಚಪಾತಿ ಹಸಿಟ್ಟಿತ್ತು, ಅದಕ್ಕೆ ಚಪಾತಿ ಮಾಡಿ ಏನಿದು ಹೆಸರು ಕಾಳು ಗೊಜ್ಜು ಮಾಡಿದ್ದೀನಿ. ಪಪ್ಪ ಹೆಂಗಿತ್ತು ಅಡುಗೆ? ಅಡುಗೆ ಸೂಪರ್ ಆಗಿತ್ತು. ಹೊಟ್ಟೆ ತುಂಬ ಊಟ ಆಗಿದೆಯಾ? ಇವಾಗ ನಿಮ್ಮದಾಗಿ ಒಂದೆರಡು ನಿದ್ದೆ ಹೋಗ್ತೀನಪ್ಪ. ಬೆಳಿಗ್ಗೆ ಹೊತ್ತು ಎದ್ದೋಳೋದೇ ಲೇಟು, ಇವಾಗ ಮತ್ತೆ ನಿದ್ದೆ ಮಾಡ್ತಾ ಇದೀಯಾ? ಇವತ್ತು ಭಾನುವಾರ ನಿದ್ದೆ. ನಾನು ಎಲ್ಲೂ ಹೋಗಲ್ಲ, ಅದಕ್ಕೆ ಭಾನುವಾರ ಚೆನ್ನಾಗಿ ಮಾಡ್ಕೊಂಡು ನಿದ್ದೆ ಹೊಡ್ತೀನಪ್ಪ. ಒಂದು 2 hours. ಓಕೆ, ಬಾಯ್. ಇವಾಗ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ ಮನೆಗೆ. ಅವಳು ಯಾರು ಅಂತ ನಿಮಗೆ ಗೊತ್ತಾಗಿರುತ್ತೆ. ಅವಳು ಉಡುಪಿಯಲ್ಲಿ ಹೋಗ್ತಾ ಇರೋದು ಇವಾಗ ಹಾಲಿಡೇಸು ಅಂತ ಇಲ್ಲಿಗೆ ಬಂದಿದ್ದಾಳೆ. ಸೊ ನಮ್ಮ ಮನೆಗೂ ಬರ್ತಾ ಇದ್ದಾಳೆ. ಇವಾಗ ನಾವು ಈ ಬಿರಿಯಾನಿ ತೊಗೊಳಕ್ಕೆ ತರಕಾರಿ ಬೇಕಂತ ತೊಗೊಳಕ್ಕೆ ಬಂದಿದ್ದೀವಿ. ಹಾಯ್, ಹಲೋ. ಸೊ ಭಾವನ ಇವಾಗ ನಮ್ಮ ಮನೆಗೆ ಬಂದಿದ್ದಾಳೆ. ಭಾವನ ಹೆಂಗೆ ಅನಿಸ್ತೈತೆ? ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು. ಚೆನ್ನಾಗಿದೆ. ಮತ್ತು ಅಲ್ಲಿ ಉಡುಪಿಯಲ್ಲಿ ಹೆಂಗೈತೆ ಓದೋದು? ಅಡ್ಜಸ್ಟ್ ಆಯ್ತಾ? ಅಡ್ಜಸ್ಟ್ ಅಂತಂದರೆ ಉಡುಪಿಯಲ್ಲಿ ಇದು ಟೀಚಿಂಗ್ ಕೋಚಿಂಗ್ ಎಲ್ಲ ಚೆನ್ನಾಗಿದೆ. ಬಟ್ ನಾನಿರೋ ಪಿ ಜಿಯಲ್ಲಿ ಫುಡ್ ಎಲ್ಲ ಚೆನ್ನಾಗಿ ಕೊಡ್ತಿಲ್ಲ. ಸೊ ಅದಕ್ಕೆ ಫುಲ್ ಬ್ರ್ಯಾಕ್ ಆಗಿಬಿಟ್ಟಿದ್ದೀನಿ. ಫುಡ್ಡಿಗೆಲ್ಲ ವಾಟರಿಂದ ಪಿಂಪಲ್ಸ್ ಎಲ್ಲ ಬಂದುಬಿಟ್ಟಿದೆ. ಮತ್ತು ಬಿಸಿನೀರು ಕೊಡ್ತಿಲ್ಲ ಅವರು, ತಣ್ಣೀರಲ್ಲಿ ಸ್ನಾನ. ಸೊ ಅದಕ್ಕೆ ಏರ್ಸ್ ಎಲ್ಲ ಕಟ್ ಮಾಡಾಕಿದ್ದೀನಿ. ಮತ್ತು ಫುಡ್ಡು ಎಲ್ಲ ಅಂದರೆ ಟೈಮ್ ಟೇಬಲ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಕೊಡ್ತಾರೆ. 2 ದೋಸೆ ಕೊಡ್ತಾರೆ, ಇಷ್ಟು ಚಿಕ್ಕದಿರುತ್ತೆ. 4 ಇಡ್ಲಿ ಕೊಡ್ತಾರೆ. ಚಿಕನ್ 2 ಪೀಸ್ ಹಾಕ್ತಾರೆ, ಇಲ್ಲ 1 ಪೀಸ್ ಹಾಕ್ತಾರೆ. ನೀನು ಇಷ್ಟಪಟ್ಟು ಹೋಗಿದ್ದು? ನಾನೇ ಇಷ್ಟಪಟ್ಟು ಹೋಗಿದ್ದು. ಬಟ್ ಇವಾಗ ನನಗೆ ಅನಿಸ್ತಿದೆ ಏನಕ್ಕಾದ್ರೂ ಹೋದೆ ಅಂತ. ಮತ್ತೆ ಕಾಲೇಜ್ನ ಎಷ್ಟು ಮಿಸ್ ಮಾಡ್ಕೊತೀಯ? ಯಾರನ್ನ ಮಿಸ್ ಮಾಡ್ಕೊತೀಯ? ಕಾಲೇಜಲ್ಲಿ ನಾವು ಮನೆಯಾಗ ಮಾತಾಡ್ತಾ ಇದ್ದಾರೆ. ಅಲ್ಲ, ನಿಮ್ಗಿನ್ನೂ ಹೊಟ್ಟೆ ಹಸಿತೈತೆ ಕೊಡಿ ಅಂತ ಕೇಳೋದು. ನಮ್ಮ ಮನೇಲೂ ಹೇಳ್ತಿದ್ದಾರೆ, ಇನ್ನೂ ಅಮೌಂಟ್ ಬೇಕು ಅಂತಂದ್ರೆ ಪೇ ಮಾಡ್ತೀವಿ, ನನ್ಗೆ ಹೊಟ್ಟೆ ತುಂಬ ಊಟ ಕೊಡು ಅಂತ ಕೇಳು ಅಂತ ಹೇಳ್ಬಿಟ್ಟು. ಇವಾಗ ನಾನು ಒಬ್ಳೆ ಅಲ್ವಾ ಅಲ್ಲಿರೋದು, ಅವರು ಹಾಗೆ ಕೇಳ್ತಾರೆ. ಮತ್ತೆ ಕ್ವಾಲಿಟಿ ಫುಡ್ ಕೊಡಲ್ಲ. ಇವಾಗ ನಾವು ಹೇಗೆ ಅಂತಾನೆ ಮನೆಗೆ ಹೆಂಗೆ ತೊಗೊಬರ್ತೀವಿ, ಕ್ವಾಲಿಟಿ ನೋಡ್ಬಿಟ್ಟು ತೊಗೊಂಡು ಬರ್ತೀವಿ. ಬಟ್ ಅಲ್ಲಿ ಅಂತಾನೆ ಕ್ವಾಂಟಿಟಿ ನೋಡ್ತಾರೆ, ಜಾಸ್ತಿ ಬೇಕು, ಬಲ್ಕ್ ಆಗಿ ಕಡಿಮೆ ರೇಟ್ ಇರಬೇಕು, ಚೀಪ್ ರೇಟ್ ಇರಬೇಕು. ಹೆಂಗನೇ ಇರ್ಲಿ ಅದು ಜಾಸ್ತಿ ಬರೋ ಥರ ತೊಗೊಂತಾರೆ, ಅವ್ರು ಜಾಸ್ತಿ ಬರೋ ಥರ ತೊಗೊಂತಾರಲ್ವಾ. ಸೊ ಅದರಿಂದ ಪ್ರೋಟೀನ್ಸ್ ಊಟ ಸಿಗಲ್ಲ, ಎಲ್ಲ ಚೀಪ್ ರೇಟ್ಸ್. ನಾವ್ ಹೇಳಿದ್ರಿ ಮಮ್ಮಿ ಬೇಡ ಬೇಡ ಅಂತ,
ಇಲ್ಲ ಅಲ್ಲೇ ಹೋಗಿ ಓದ್ಕೊಂತೀನಿ ಅಂತ ಹೋಗಿದ್ದಾಳೆ. ಆಂಟಿ ಅದು ಫಸ್ಟ್ ಅಂದ್ರೆ ಉಡುಪಿ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಅಂದ್ರೆ ಉಡುಪಿಯಲ್ಲಿ ಒಂಥರ ಎಕ್ಸ್ಪೀರಿಯನ್ಸ್ ಆಗ್ತದೆ. ನಾನು ಬರ್ತೀನಿ ಉಡುಪಿಗೆ. ಬನ್ನಿ ಆಂಟಿ ತೋರಿಸ್ತೀನಿ ಬನ್ನಿ ನಮ್ PG ಹೇಗಿದೆ. ಇವಳು PG ಹತ್ರ ಅಂತ ಹೋಗಿ ಮಮ್ಮಿ, ಅಲ್ಲೇ ಹತ್ರ ಅಂತೆ. ಅಲ್ಲೇ ಹತ್ರ ಉಡುಪಿ ಕೃಷ್ಣ ಮಠ ಇದಲ್ವಾ, ಅಲ್ಲಿ ನನ್ನ ಕ್ಲಾಸ್. ಇವಾಗ ಚಿಕನ್ ತರಕ್ಕೆ ಹೋಗ್ತಾ ಇದ್ದಾರೆ, ನಾನು ಬೆಳ್ಳುಳ್ಳಿ ಬಿಡಿಸ್ಬೇಕಂತೆ. ಹೇಳಿ, ಕಾಲೇಜ್ ಲೈಫ್ ಹೆಂಗ್ ಮಿಸ್ ಮಾಡ್ಕೊತಾ ಇದೆಯಾ? ಯಾರನ್ನ ಮಿಸ್ ಮಾಡ್ಕೊತಾ ಇದೆಯಾ? ಕಾಲೇಜ್ ಲೈಫ್ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಮೊನ್ನೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂತಂದ್ರೆ ನನಗೆ ಉಡುಪಿಯಿಂದ ಟ್ರಾವೆಲ್ ಅಂದ್ರೆ ಮೆಜೆಸ್ಟಿಕ್ಗೆ ಬಂದೆ. ಮತ್ತೆ ಅಲ್ಲಿಂದ ಏನು ಅನ್ಸಿಲ್ಲ ನನಗೆ, ಅಯ್ಯೋ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅಂತೆಲ್ಲ ನಾನು. ಬಟ್ ಅಲ್ಲಿ TC ಪಳ್ಳಿ ಆದ್ರೆ ನಮ್ಮ ಕಾಲೇಜ್ ಲೋಗೋ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಆಗ್ತಿತ್ತು. ಮತ್ತೆ ನಾವು ಅಲ್ಲಿ ಜಗಳ ಆಡ್ತಾ ಇದ್ದಿದ್ದು, ಇಲ್ಲ ಒಬ್ರಿಗೊಬ್ರು ವೇಟಿಂಗ್ ಇದ್ದಿದ್ದು. ಮತ್ತೆ ನಾನು ಹರ್ಷಿತ್ತು ಜಗಳ ಆಡಿದ್ವಿ ಬಸ್ ಸ್ಟಾಪ್ ಅಲ್ಲಿ. ಹಂಗೆ ಈರುಳ್ಳಿ ಒಂದು 6-7 ಈರುಳ್ಳಿ ಸಣ್ಣ ಚಿತ್ರಾನ್ನ ಕುಯ್ಯಲ್ವಾ, ಕುಯ್ಯಿ ಅವ್ರಿಗೂ ಕೊಡು ಕೆಲಸ. ಸುಮ್ಮನೆ ಮಮ್ಮಿ ಮಾಡ್ತೀನಿ ಆಂಟಿ. ಆಯ್ತು ಅಲ್ಲ, PG-ನಲ್ಲಿ ಏನು ಕೆಲಸ ಮಾಡ್ತಿಲ್ಲ, ಬೋರ್ ಆಗಿದೆ ನೋಡು ಪಾಪ ಕೆಲಸ. ನಾನು ಹರ್ಷಿತಾ ನಾನು ವೇಟಿಂಗ್ ಫಸ್ಟ್ ಮಾಡ್ತಿದ್ದೆ. ಆಮೇಲೆ ಇವಳು ಲೇಟಾಗಿ ಬರ್ತಿದ್ಲು, ಅವಾಗ ಅವಳು ನಾನು ಜಗಳ ಆಡ್ತಿದ್ವಿ. ಆಮೇಲೆ ಇಬ್ರು ಅಲ್ಲಿಂದ ಹೋಗ್ತಿದ್ವಿ. ಆಮೇಲೆ ಅಲ್ಲಿದ್ದಿದ್ ಪಾರ್ಕ್ ರೋಡಲ್ಲಿ ನಮ್ಮ ಕ್ಲಾಸ್ ಬಾಯ್ಸ್ ಯಾವಾಗ್ಲೂ ಕೂತ್ಕೊಂಡಿರೋದು. ಆಮೇಲೆ ಇವಳನ್ನ ರೇಗಿಸ್ತಾ ಇದ್ದಿದ್ದು, ಅದೆಲ್ಲ ನಿಜ, ಅದೆಲ್ಲ ಬಂತಾ ಇತ್ತು. ನನ್ನ ಕಾಲೇಜ್ ಲೋಗೋ ನೋಡಿದ ತಕ್ಷಣ ಏನೋ ಒಂಥರ ಖುಷಿ, ಏನೋ ಒಂಥರ ಏನಕ್ಕಾದ್ರೂ ನಮ್ಮ ಕಾಲೇಜ್ನ ಬಿಟ್ಟು ಫಸ್ಟ್ ಕಾಲೇಜ್ ಇರ್ಬೇಕಾದ್ರೆ ಯಾವಾಗ ಕಾಲೇಜಿಂದ ಆಚೆ ಹೋಗ್ತೀವೋ ಅನ್ಸ್ಬಿಟ್ಟಿತ್ತು. ಇವಾಗ ಆಫೀಸ್ಗೆ ಹೋಗ್ತಾ ಇದ್ರೆ TC ಪಳ್ಳಿ ಬಂದ್ರೆ ಸಾಕು, ಒಂಥರ ಖುಷಿ, ನಮ್ಮೂರು ಅಂತ ಅನ್ಸ್ಬಿಡುತ್ತೆ ನನ್ಗಂತೂ. ನಿಜ, ಕಾಲೇಜ್ ಲೈಫ್ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ ನಾನು. ಯಾರ್ ಟೀಚರ್ಸ್ನ ಮಿಸ್ ಮಾಡ್ಕೊಂತೀಯ? ಎಲ್ಲಾರು ಮಿಸ್ ಮಾಡ್ಕೊಂತೀನಿ. ಬಟ್ ನನ್ನ ಫ್ರೆಂಡ್ಸ್ ಅಂತಂದ್ರೆ ಇವಳನ್ನ ಜಾಸ್ತಿ ಮಿಸ್ ಮಾಡ್ಕೊಂತೀನಿ. ಇವಳಿಗೆ ನಾನು ಮೆಸೇಜ್ ಮಾಡ್ತಾನೆ ಇರ್ತೀನಿ, ಇವಳ ರಿಪ್ಲೈ ಕೊಡಲ್ಲ. ನಿಜ, ಆಫೀಸ್ ಅಂತ ಹೇಳ್ಬಿಟ್ಟು ಆಫೀಸಲ್ಲಿ ಬ್ಯುಸಿ ಇದ್ದಾಳಂತೆ. ಸೊ ಏನು ಮಾಡ್ತಾರ ಹೇಳ್ಬೇಕು, ಹೇಗಿದೆ ನಿಮ್ದು ಆಫೀಸ್ ಲೈಫ್ ಹೇಗಿದೆ? ಮತ್ತೆ ಸ್ವಲ್ಪ ನಮಗೂ ಟೈಮ್ ಕೊಡಿ. ಅದ್ರಲ್ಲಿ ರಿಪ್ಲೈ ಮಾಡ್ತಿಂತಾನೆ, ಮೆಸೇಜ್ ಮಾತಾಡ್ತಿಂತಾನೆ, ರಿಪ್ಲೈ ಕೊಡ್ತೀರಾ. ಬಟ್ ಅದು ಯಾವಾಗಲೂ ಕನೆಕ್ಷನ್ ಏನೋ ಗೊತ್ತಿಲ್ಲ, ಅವ್ರು ತುಂಬಾ ದೂರ ಅನ್ಸ್ತಾ ಇದ್ರು. ಇವ್ರ ಆಫೀಸ್ಗೆ ಹೋಗ್ತಾ ಇರೋದು, ಮತ್ತೆ ಏನೋ ತುಂಬಾ ಮಿಸ್ ಮಾಡ್ಕೊಂತೀನಿ ಇವಳನ್ನ. ಮತ್ತೆ ನನ್ನ ಫ್ರೆಂಡ್ ಚಂದು, ಸಿಂಧು, ಲಾಸ್ಟ್ ಟೈಮ್ ಸಿಂಧು ಇವ್ರ ಮನೆಗೆ ಬಂದಿದ್ಲು. ಅವಾಗ ನಾನು ಇವಳ ಹತ್ರ ಜಗಳ ಮಾಡಿದ್ದೆ, ಸಿಂಧುಗ್ ಮಾತ್ರ ನೀನು ಫೋನ್ ಮಾಡ್ತೀಯಾ, ಮೆಸೇಜ್ ಮಾಡ್ತೀಯಾ, ನನಗ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆಮೇಲೆ ಗೊತ್ತಾಯ್ತು ಆ ವ್ಲಾಗ್ ಅಲ್ಲಿ ನಾನು ಕಾಫಿ ಚೆನ್ನಾಗಿದೆ ಅಂತ ಹೇಳಿಕ್ಕೆ ಬಂದಿದ್ದೆ, ಕಾಫಿ ಮಾಡ್ಕೊಡು ಅಂತ. ಇನ್ನು ಕಾಫಿ ಮಾಡ್ಕೊಟ್ಟಿಲ್ಲ ಅವಳು ಇವಾಗ ಅಷ್ಟೇ ಬಂದಿದ್ದೆ, ಇವಾಗ ಮಾಡ್ಕೊಡ್ತೀನಿ. ಹಾಲಿಲ್ಲ, ನಮ್ಮ ಅಮ್ಮ ಹೇಳಿದ್ರು ತಗೊಂಬ ಅಂತ. ಕಾಫಿ ಚೆನ್ನಾಗಿ ಮಾಡ್ತಾಳೆ ಅಂತ ಅವತ್ತೆಲ್ಲ ಬ್ಲಾಗಲ್ಲೆಲ್ಲ ಹೇಳ್ತಿದ್ಲು. ಅದಕ್ಕೆ ಎಲ್ಲರೂ ಹೇಳ್ತಾರೆ ಅದು ಕಾಫಿ ಚೆನ್ನಾಗಿ, ನನಗೂ ಒಂದು ಕಪ್ ಕಾಫಿ ಮಾಡ್ಕೊಡ್ಬೇಕು ನೀನು ಅಂತ. ಇವಾಗ ನಾನು ನಮ್ಮ ಅಮ್ಮ ಹೇಳಿರೋ ಕೆಲಸ ಮಾಡಬೇಕು. ಬಾ ಮಾಡ್ಬಾ. ಮಾಡ್ತಿಲ್ಲ ಎಲ್ಲಿದೆ ಏನ್ ಹೇಳಿದ್ರ ಅಮ್ಮ? ಆನಿಯನ್ ಕಟ್ ಮಾಡ್ಬೇಕು. ಆನಿಯನ್ ಏನು 5-6 ಕಟ್ ಮಾಡ್ಬೇಕಂತೆ. ನೆಕ್ಸ್ಟ್ ಈರುಳ್ಳಿ ಬಿಡಿಸ್ಕೊಂಡು. ಆನಿಯನ್ ಕಟ್ ಮಾಡೋಷ್ಟಕ್ಕೆ ನನ್ನ ಕಣ್ಣಲ್ಲಿ ನೀರು ಸುರಿದೋಗಿರುತ್ತೆ. ಸರಿ ಆಯ್ತು, ನೀನು ಬೆಳ್ಳುಳ್ಳಿ ಸುಲಿ, ನಾನು ಆನಿಯನ್ ಕಟ್ ಮಾಡ್ತೀನಿ. ಥ್ಯಾಂಕ್ ಯು, ವೆಲ್ಕಮ್. ಸೊ ಕಟ್ ಮಾಡಿದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಮಾಡಿದ್ರೆ ಇಲ್ಲ, ಉಡುಪಿಯಲ್ಲಿ ಇರ್ತೀನಿ ಆಂಟಿ. ಯಾವಾಗ ಫುಲ್ ಬೋರ್ ಆದಾಗ ಮತ್ತೆ ನಂಗೆ ಫುಲ್ ತಲೆನೋಯ್ತಾ ಇದ್ದಾಗ ಮಾಡ್ತೀನಿ ಆಂಟಿ. ನನ್ಗೆ ಅವಾಗ ಇವ್ರ ಜೊತೆ ಮಾತಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂದ್ಬಿಟ್ಟು ಆವಾಗ ಫೋನ್ ರಿಸೀವ್ ಮಾಡಿರಲ್ಲ ಇವಳು. ಅಮ್ಮ ಆಮೇಲೆ ಫೋನ್ ಮಾಡ್ಮೇಲೆ ಹೆಂಗ್ ಬೈತಾಳೆ ಗೊತ್ತಾ ಇವಳು? ನಾನು ಏನೇನ್ ಬೈತೀನಿ, ನಿನ್ಗೆ ನನ್ ಟೈಮ್ ಕೊಡಕ್ ನಿನ್ ಟೈಮೇ ಇಲ್ಲ ಅಂತ ನಾನು ಹೇಳ್ತೀನಿ ಅಷ್ಟೇ. ಮತ್ತೆ ನೋಡಿ ಆನಿಯನ್ ಕಟ್ ಮಾಡಿ ಹೆಂಗಾಗೈತೆ ಅಂತ. ಅದ್ರಲ್ಲಿ ಬೇರೆ ಇವಳು ಒಂದೇ ಸಮ ಬೈತಾ ಇದ್ದಾಳೆ. ನಾನು ಬೈತಿಲ್ಲ, ಹೇಳ್ತಿದ್ದೀನಿ ಟೈಮ್ ಅಂತ ಅಷ್ಟೇ. ಏಯ್ ಮೆಸೇಜ್ ಅಂತ ನೋಡಲ್ಲ, ಫೋನ್ ಮಾಡಿದ ತಕ್ಷಣ ಫೋನ್ ಎತ್ತನೇ ಇಲ್ಲ. ಅವತ್ ಫುಲ್ ಎಷ್ಟು ಇದಾಗಿತ್ತು ಗೊತ್ತಾ ನನಗೆ. ಸಾಕಲ್ಲ? ಸಾಕು. ಒಂದು ಟೈಮ್ಗೆ ಎಷ್ಟು ಮಕ್ಕಳೆಲ್ಲ 1 7 ಜನ ಇರ್ತಾರ. ಇರ್ತಾರೆ. ನೋಡ ಅಮ್ಮ ಕ್ಯಾಮ್ರಾ ತೋರಿಸಿದ ತಕ್ಷಣ ಬಾಯೇ ತೆಗಿಯಲ್ಲ, ಇಲ್ಲಾಂದ್ರೆ ಹಿಂದೆಗಡೆ ಎಷ್ಟು ಮಾತಾಡ್ತಾ ಇರ್ತಾರೆ ಗೊತ್ತಾ ನಮ್ಮಮ್ಮ. ಹ್ಞೂ ಸಾಕು. ಇವಾಗ ಇವಳು ನೇಲ್ಸ್ ಕಟ್ ಮಾಡ್ತಾ ಇದ್ದಾಳೆ ಗೈಸ್. ನಂದು ನಿಧಾನ, ಒಳಗಡೆ ಹೋಗಿತ್ತು. ಇಲ್ಲ ನೋಡಲಿ
ನಿಂಗೆ ಹಂಗೆ ಅನ್ಸ್ತೈತೆ. ನೀಟಾಗಿ ತೊಳ್ದ್ಬಿಡು. ಪಾಚಿ. ಪಾಚಿ ಕಟ್ಟೈತೆ. ನಮ್ಮ ಅಪ್ಪಗಂತ ತೊಳಿ ಅಂತ ಹೇಳ್ತಾ ಇದ್ದಾರೆ ಗೈಸ್. ಈಗ ಹೊಸ ಕೊಡ ಇದೆ, ಅದು 110 ರೂಪಾಯಿ ಅಂತ ಮಗನೇ ಅದು. ಇರುತ್ತೆ. ಇದು 35 ರೂಪಾಯಿ. ಹಾ 35 ರೂಪಾಯಿ ಎಲ್ಲಿ? ಏನು ನಿಮ್ಮ ಅಮ್ಮನ ಕೊಟ್ಬಿಡ್ತಾಳೆ ಕಾಸು. ಪಪ್ಪ ಕಾಫಿ ಪುಡಿ ತಗೊಂಬ ಹೋಗು, ಇದು ಅವಳಿಗೆ ಕಾಫಿ ಮಾಡ್ಕೊಡ್ಬೇಕಂತೆ. ಕೊಡಂಗೆ ಏನ್ ಅವ್ನಿಗೆ ಹೇಳಕ್ ಬರಲ್ಲ, ಹೋಗು. ಅಮ್ಮ ಬಿರಿಯಾನಿ ಮಾಡ್ತಾರೆ ತಂಬಿಕವ್ರೆ. ಗಮ್ಮನ್ ಬರ್ತೈತೆ, ಸ್ಮೆಲ್ ಹೆಂಗೆ ಬರ್ತೈತೆ, ಸೂಪರ್ ಆಗಿದೆ. ಟೇಸ್ಟ್ ನೋಡೋದು ಹೆಂಗಿರುತ್ತೆ ಅಂತ. ವೇಟ್ ಮಾಡ್ತಾ ಇದ್ದಾಳೆ ಬಿರಿಯಾನಿ ತಿನ್ನಕ್ಕೆ. ನಾನು ಅಷ್ಟೇ ವೇಟ್ ಮಾಡ್ತಾ ಇದ್ದೀನಿ, ಬಾಯಲ್ಲಿ ನೀರು ಸುರಿತೈತೆ. ಬಿಸಿ ಬಿಸಿ ಕಾಫಿ ಕುಡಿತಾ ಇದೀವಿ. ಹೆಂಗಿದೆ ಕಾಫಿ? ಸೂಪರ್ ಆಗೈತೆ. ಹೆಂಗೆ? ಸೂಪರ್. ಗೈಸ್ ಇವಾಗ ಸುಮಾಂಟಿ ಬಂದೈತೆ ನಮ್ಮ ಮನೆಗೆ. ಚೇಪೆಕಾಯಿ ಕಿತ್ಕೊಂಡು ತಿಂತಾ ಐತೆ ನಮ್ ಗಿಡದ್ದು. ಹೆಂಗೈತೆ ಟೇಸ್ಟು? ಸೂಪರ್ ಆಗಿದೆ. ಮಾತಾಡ್ಸು ಸುಮ್ಮನೆ. ಏನು ಮಾತಾಡಿ ಆಂಟಿ? ಚೇಪೆಗೆ ತಿಂತಾ ಇದ್ರೆ ಸೂಪರ್ ಆಗಿದೆ. ನೆಕ್ಸ್ಟ್ ದಮ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ, ಆ ಟೇಸ್ಟ್ ನೋಡ್ಬಿಟ್ಟು ಹೋಗ್ಬೇಕು. ಏನು ಯಾರು ಬಂದ್ರು ಬಿಡಂಗಿಲ್ಲ ಸ್ವಾಮಿ. ನಾನ್ ವಿಡಿಯೋ ಮಾಡುವಾಗೆಲ್ಲ ನಮ್ಮ ಅಪ್ಪ ಬೈತಾನೆ ಹೇಳ್ತಾರೆ ಯಾವಾಗ್ಲೂ ನನ್ನ. ಯಾಕಪ್ಪ ಬೈಯೋದು? ಯಾರು ಬಂದ್ರು ಇಲ್ಲ. ಹಾ ಎಲ್ಲರಿಗೂ ತೋರಿಸ್ಬೇಕು ನಮ್ಮ ಮನೆಗೆ ಸುಮಾಂಟಿ ಬಂದೈತೆ ಅಂತ. ಪವನ ಅಲ್ಲೇ ಇಡು. ಹೆಂಗಿದೆ? ಸೂಪರ್ ಆಗಿದೆ. ಚೇಪೆಗೆ ಆದ್ಮೇಲೆ ಬಿರಿಯಾನಿ ಸ್ಟಾರ್ಟ್ ಆಗಿದೆ. ಇನ್ನು ಕೌಂಟ್ ಡೌನ್. ಓಕೆ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಬಟ್ ಇದು ನಮ್ ಶಾಂತ ಆಂಟಿ ಮಾಡಿದ್ದು. ಹರ್ಷಿತಾ ಹೆಂಗ್ ಮಾಡಿದೆ ನಂಗೆ ಗೊತ್ತಿಲ್ಲ, ಟೇಸ್ಟ್ ನೋಡಿದ್ಮೇಲೆ ಹೇಳ್ತೀನಿ. ನಾನ್ ಚೆನ್ನಾಗಿ ಮಾಡ್ತೀನಿ. ಹಿಂಗೇನೇನು ಸಕ್ಕತ್ತಾಯ್ತಾ? ಚೆನ್ನಾಯ್ತು ಕಣ. ನೋಡ ಈ ಅಕ್ಕ ಮಾತಾಡೋದಲ್ಲಿ ಎಕ್ಸ್ಪರ್ಟ್. ನೀನಂದ್ರೆ ನಿನ್ ಗೆಳರಷ್ಟು ಮಾತಾಡ್ತಾಳೆ, ಅವಳು ಜಾಸ್ತಿ ಮಾತಾಡ್ತಾಳೆ. ಅವ್ಳಿಗಿನ್ನು ಜಾಸ್ತಿ ಮಾತಾಡೋದು. ಕಾಲೇಜಲ್ಲಿ ನಾವು ಸೈಲೆಂಟ್ ಆಗಿರಿ ಅಂತ ಕಿವಿ ಮುಚ್ಕೊಬೇಕಾಗಿತ್ತು ಅವ್ಳು ಮಾತಾಡ್ಬೇಕಾದ್ರೆ. ಮಾತಾಡೋದಲ್ವಾ? ಸೂಪರ್ ಆಂಟಿ. ಒಂದು ಮಾತಾಡೋದು ಒಂದು ತಿನ್ನಕ್ಕೆ ಅಷ್ಟೇ ತಾನೇ? ಅಷ್ಟೇ. ಮಾತಾಡಿದ್ರೆ ಬಾಯಿ ಮೌನಾಗಿದ್ರೆ ಏನ್ ಲಾಭ? ಹಾ ಏನು ಲಾಭ ಇಲ್ಲ. ಮಾತಾಡೋಣ. ಹಿಂದೇನಾಯ್ತು ನೆನಪಿಲ್ಲ. ನೆಮ್ಮದಿ ಆಗಿರೋಣ. ನೀನ್ ಅಂತಿಂತ ಬಿತ್ರಿ ಅಲ್ಲೇ. ಆಂಟಿ ನಮ್ಮ ಕ್ಲಾಸಲ್ಲಿ ಒಬ್ಬ ಚೇತನ್ ಅಂತ ಇದ್ದ. ಅವ್ನು ಯಾವಾಗ ನೋಡಿದ್ರು ನನ್ನ ಕಾಲೇಜ್ ಅದಕ್ಕೆ ಕಾಯ್ತಾ ಇದ್ದ. ನಾನು ಸ್ಲೋ ಆಗಿ ಮಾತಾಡಿದ್ರೆ ಸ್ಲೋ ಆಗಿ ಯಾಕೆ ಮಾತಾಡ್ತಾ ಇದ್ದ ಅಂತ ಕೇಳ್ತಾ ಇದ್ರು. ಸ್ಲೋ ಮಾತಾಡ್ತಾ ಇದ್ಯಾ, ಯಾಕೆ ಏನಾಯ್ತು ಅಂತ ಕೇಳ್ತಾನೆ. ಜೋರಾಗಿ ಮಾತಾಡಿದ್ರೆ ಅಮ್ಮ ತಾಯಿ ನನ್ ಕಿವಿಲಿ ಇನ್ನೂ ಇರ್ಬೇಕು ಅಂತ ಮಾತಾಡ್ತಾರೆ. ಅವ್ನ್ ಹೇಗ್ ಮಾತಾಡಿದ್ರು ಪ್ರಾಬ್ಲಮ್. ಅವ್ನಿಗೆ ಮಾತಾಡಿದ್ರೆ ಇರಕ್ಕಾಗಲ್ಲ, ಹಾ. ನಮ್ಗೆ ಮಾತಾಡಿದ್ರೆ ಇದ್ರೆ ಪ್ರಾಬ್ಲಮ್. ಇಂಥ ಯಾರನ್ನ ಇದ್ಬಿಟ್ರೆ ಎಷ್ಟು ನಮ್ಮ ಜೊತೆ. ಇವಾಗಷ್ಟೇ ಬಾವಲನ್ನ ಬಸ್ ಸ್ಟ್ಯಾಂಡ್ ಬಿಟ್ಬಿಟ್ಟು ಬಂದಿದ್ದೀನಿ. ಇವಾಗ ಬಿರಿಯಾನಿ ನಾನು ಟೇಸ್ಟ್ ಮಾಡಬೇಕು. ಮತ್ತು ಮಕ್ಕಳೆಲ್ಲ ಬರ್ತಾ ಇದ್ದಾರಂತೆ. ಫಸ್ಟು ಅವ್ರು ತಿನ್ನಲಿ, ಆಮೇಲೆ ನಾನು ತಿಂತೀನಿ. ಇವಾಗ ನಾನು ಅಕ್ಕಪಕ್ಕ ಮನೆಯವ್ರನ್ನ ಕರಿಯಾಗಿ ಬಂದಿದ್ದೀನಿ. ಚಿಕ್ಕ ಹಿಡ್ಕೊಂಡು ನೋಡಿ ಎಷ್ಟು ಕ್ಯೂಟಾಗಿ ಮಾಡಿದ್ದಾನೆ. ಇದು ನೋಡೋಕೆ ಕ್ಯೂಟಾಗಿದೆ ಇದು. ಇವಾಗ ನಾವು ಬಿರಿಯಾನಿ ತಿಂತಾ ಇದ್ದೀವಿ ಎಲ್ಲರೂ. ಬಿರಿಯಾನಿ ಹೆಂಗೈತೆ? ಚೆನ್ನಾಯ್ತಾ? ಬಿರಿಯಾನಿ ಪಕ್ಕದ ಮನೆ ಆಂಟಿ ಅವ್ರಿಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಂಕಲ್ ಆಂಟಿ ಇದ್ರು, ಅವ್ರಿಗೋಸ್ಕರ. ಇವಾಗ ನಾನು ಬಿರಿಯಾನಿ ತಿಂತಾ ಇದ್ದೀನಿ. ಹೆಂಗೈತೆ ಅಂತೆ ಬಿರಿಯಾನಿ? ಸೂಪರ್, ರಾಜಸ್ಥಾನ್ ಬಿರಿಯಾನಿ ತರ ಇದೆ. ಸೂಪರ್. ಹಿಂಗೆ ಅನ್ಸುತ್ತೆ ಮಮ್ಮಿ? ಎಷ್ಟು ದಿನ ಆಗಿತ್ತು ಬಿರಿಯಾನಿ ತಿಂದು? 1.5 ತಿಂಗಳಾಗಿತ್ತು. ಮಾಡ್ತಾ ಇದ್ದೇನೆ, ಬಾಯಲ್ಲಿ ನೀರು ಬರ್ತಾ. ನನಗೆ ಆಲ್ರೆಡಿ ಬಾಯಲ್ಲಿ ನೀರು ಬರ್ತಾ ಐತೆ. ಸೊ ಇವಾಗ ನಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗಷ್ಟೇ ಬಿರಿಯಾನಿ ಎಲ್ಲ ತಿಂದ್ವಿ. ಊಟ ಅಂತೂ ಸಖತ್ತಾಗಿತ್ತು. ಎಷ್ಟು ದಿನ ಆಯಿತು ಬಿರಿಯಾನಿ ತಿಂದು, ಹೊಟ್ಟೆ ತುಂಬ ತಿಂದು. ಇವಾಗ ಟೈಮ್ ಆಯಿತು, ನಿದ್ದೆ ಮಾಡಬೇಕು. ಫುಲ್ ಟಯರ್ಡು. ಸೊ ಇದು ಇವತ್ತಿನ ಸಂಡೇ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.